ಕೋಲ್ ಬೀಳಕ್ಕೆ ಬಿಸಿ ಅದೆಯೇ ಎಂಥದ ಮರ ಈ ಗಾಜಿನ ಲೋಟದಲ್ಲಿ ಗೊತ್ತಾಗೋದು ಇಲ್ಲ. ಬಿಸಿ ಅದೇ ಬಿಸಿ ಅದೇ ಆದರೂ ನಮ್ಗೆ ಕಾಫಿ ಕುಡ್ದಂಗೆ ಆಗಲ್ಲ. ಅಲ್ಲ, ನೀವೆಲ್ಲ ಅದನ್ನು ಹೆಂಗೆ ಕುಡ್ಕೊಂಡಿರೋದ? ಒಂಥರ ಜೀರಿಗೆ ವಾಸನೆ ಬಂದಂಗೆ ಆಗ್ತದಲ್ರಿ. ಜೀರಿಗೆ ನೀರು ಕುಡ್ದಂಗೆ ಆಗ್ತದಪ್ಪ. ಒಂಥರ ಇದು ಅದೇ ಶುಂಠಿ ಗಿಂಟಿ ಹಾಕಿರಾ? ಹ್ಞೂ, ಶುಂಠಿ ಒಣಸಿ ಕಡಿ ಒಣಸಿ ಇವನ್ನೆಲ್ಲ ಹುರಿಯಷ್ಟೊತ್ತಿಗೆ ಅದನ್ನು ಒಂದು 4 ಚೂರು ಹಾಕ್ಕೊಂಡು ಕಾಳು ಮೆಣಸಿನ್ಕಾಳು, ಜೀರಿಗೆ, ಕೊತ್ತಂಬರಿ ಇವೇ ಎಲ್ಲ ಎಂತಾರು ಒಂಚೂರು ಹಾಕಿ ಇದು ಬಂತಲ್ರಿ, ಇಂಥದ್ದು ಕಾಯಿಲೆ ಬಂತಲ್ಲ, ಮರ ಹೊಡಿಬಿಡ್ದಿದ್ದು ಕರೋನಾ ಬಂತಲ್ಲ, ಆವಾಗಿಂದ ನಮ್ಮನೇಲಿ ಇದೆಯ. ನಮ್ಮನೇಲಿ ಗೌಡ್ರಿಗೆ ಆಗಲ್ಲ, ಕಾಪಿನೇ ಕುಡಿತಾರೆ. ಆದರೂ ಮಕ್ಕಳು ಬೈತಾರೆ, ಬರೀ ಕಾಪಿನೇ ಕುಡಿಬೇಡಿ, ದಿನದಲ್ಲಿ 1 ಹೊತ್ತಾರು ಕಷಾಯ ಕುಡೀರಿ ಅಂತಾರೆ. ಹಂಗಾಗಿ ಅವರಿಗೂ ಬತ್ತ ಅಭ್ಯಾಸ ಆಗಿದೆ. ನನಗೂ ಹೊತ್ತಾರೆ ಮುಂಚೆ ಒಂದು ಸತಿ ಕಾಫಿ ಕುಡಿದೇ ಇದ್ದರೆ ಆಗಲ್ಲ, ಸಾಯಂಕಾಲ ಸರಿಗೆಲ್ಲ ಇದೆಯಾ. ಈಗ ಮತ್ತೆ ಪೂರ್ವಿಕ್ನೇ ಹೇಳಿದ್ದು, ಅಕ್ಕಗೆ ಮತ್ತೆ ಕಾಫಿ ಗೀಪಿ ಕೊಡಬೇಡ, ಇದನ್ನೇ 2 ಹೊತ್ತು ಕಾಸು ಕೊಡು ಅಂತ ಹೇಳಿದ್ದು. ಮತ್ತು ಇನ್ನೇ ಗಡಿಬಿಡಿಗೆ ಒಂಚೂರು ಹಾಗೆ ಪುಡಿ ಮಾಡಿ ಲೆಕ್ಕ ಅಂದರೆ ಕುಟಾಣಿಲಾಗಲಿ ಇದರಲ್ಲಾಗಲಿ ಕುಟ್ಟಿ ಮಾಡ್ಬೇಕಂತೆ ಪುಡಿನ. ನಾವು ಅಲ್ಲಿಗೆಲ್ಲ ಅಂತ ಮಾಡೋದು, ಇಷ್ಟು ಹೆಂಗೆ ಮಾಡೋಕ್ಕಾಗಲ್ಲ ಅಂಥೇಳಿ ಮಿಕ್ಸಿನೇ ಮಾಡ್ಕಿ ಬಂದೆ. ಸರಿತಿಗೆ ಭಾಳ ಇಷ್ಟ ಇದು, ಕುಡಿತದೆ. ಅದು ಕಾಫಿ ಕುಡಿಯೋಲ್ಲ, ಇಂಥವನ್ನೇ ಕುಡಿಯೋದು. ಹೇಳ್ತಿರ್ತಿತ್ತು ಒಂದೊಂದು ಸತಿ ಒಳ್ಳೆ ಅಂತ ನಂಗೊಬ್ಬಳಿಗೆ ಅಂತ ಮಾಡ್ಕೊಳೋದು ಅಂತ ಮಾಡ್ಕೊಳಲ್ಲ, ಕಾಫಿ ಕುಡಿಯೋದಂದ್ರೆ ನಂಗೆ ಆಗಲ್ಲ ಮರತೆ ಅಂತಿತ್ತು. ಸ್ವಲ್ಪ ತಣ್ಣಗಾಗಲಿ ಬೇಕಾರೆ, ತಣ್ಣಗಾದ್ಮೇಲೆ ಕುಡೀರಿ, ಹೆಂಗಾತ ಕೇಳೋಣ ಅಂಥೇಳಿ ನಿಮ್ಗೆ ಕೊಟ್ಟೆ. ಸಾಯಂಕಾಲ ಇವರಿಗೂ ಹಣೆಗೂ ನಿಮ್ಮ ಮಗಗೂ ಎಲ್ಲರಿಗೂ 1 ಲೋಟ ಇದನ್ನೇ ಕಾಸ್ಬೋದನ ಅಂತ ನೋಡ್ತಾ ಇದ್ದೆ. ಕಾಸನ ನೋಡಿ, ಕಾಸನ್ನ ನಮ್ಮನೇಲಿ ಇವ್ರು ಕುಡಿಬೋದೇನ? ವಾಗೇಶ ಕಾಫಿ ಬಿಟ್ಟು ಬೇರೆ ಎಂಥದನ್ನೂ ಮುಟ್ಟಲ್ಲ. ಗುಂಡ ಪಾಪಯ್ಯ ಅಂತ ಕೊಟ್ಟರು ಕುಡಿತಾನೆ, ಅವೇನು ಇದು ಮಾಡಲ್ಲ. ನೋಡೋಣ, ಅಲ್ಲೇ ಸರಿತೇನು ಅಷ್ಟೇನು ಕುಡಿಯಲ್ಲ, ಕಾಸಿದ್ದೆ ಹೊರತು ಬೇಡ ಅಂತ. ಹಾಗಾಗಿ ಅಲ್ಲಿ ಇಟ್ಟಿ ನಡೆ, ಇದಕ್ಕೆ ಹಾಕಿ ಮೇಲಕ್ಕೊಂದು ಲೋಟ ಮುಚ್ಚಿಟ್ಟಿನಲ್ಲ, ಅದನ್ನು ಕೊಡಿ ನಿಮ್ಮ ಗಂಡಗೂ ಮಗಗೂ ಬಂದಕ್ಕೂ ಕೊಡಿ, ನೋಡೋಣ. ಇದು ಕುಡಿಬೋದು ಅಂತ ಕಂಡ್ರೆ ಮತ್ತೊಂದು ಸತಿ ಕಾಸನ್ನ ಬೇಕಾರಾಗಲ್ಲ. ನಾನೊಂಚೂರು ಸರೀತಿ ಅಂತ ಮಾಡ್ತಾ ಇದ್ದೆ, ನೋಡ್ಕಿ ಬರ್ತೀನಿ. ಆತ ತಿನ್ನಕ್ಕೆ ಅಂತಾರೆ ಬೇಕನೆ ಅಂದರೆ ಎಂಥದ್ದು ಬೇಡ ಅಂತದೆ, ಉಣ್ಣೋದು ಇಲ್ಲ. ಗಂಜಿನಾರು ಒಂಚೂರು ಗನಾಗ ಉಣ್ಬೋದು, ಅದನ್ನು ಮಾಡಲ್ಲ, ವಾಸನೆ ಬಂದ್ರೆ ಆಗಲ್ಲ ಅಂತದೆ. ಎಂತ ಮಾಡೋದೇ ಏನೋ ಮರ, ಈ ಥರ ಆಗಿಬಿಟ್ರೆ ಭಾಳ ಸುಸ್ತಾತಾರೆ. ಅಲ್ಲ, ಎಷ್ಟೊತ್ತಿಗೆ ಹೋಗಿ ಅದು ಮುಲುಗ್ದಲ್ಲಿಗೆ ಎಲ್ಲದನ್ನು ಕೊಡೋಕೆ ಹೋಗಬಾರ್ದು. ಹಂಗೆ ಒಂಚೂರು ಆಡಪಡ ಎದ್ದು ಓಡಾಡಲಿ, ಭಾಳ ಮುಲ್ಕೊಂಡಿರೋದು ಒಳ್ಳೇದಲ್ಲ. ಸುಮ್ಮನೆ ರೀ, ನೀವೀಗ ಬಂದಿದ್ದು ಅದಕ್ಕೊಂದು ಹೇಳಿ ಆಗಿದೆ, ಎದ್ದು ಒಂಚೂರು ಓಡಾಡಬೇಕು. ಹ್ಞೂ ಓಡಾಡ್ತಿರ್ಬೇಕು. ಹೌದು, ನಾನು ಅದೇ ಹೇಳಿದೆ. ಆದರೂ ಓಡಾಡೋಕ್ಕಾದರೆ ಸುಮ್ಮನೆ ಮಲ್ಕೊಳ್ಳೋಳಲ್ಲ ಅದು, ಎಂತಾರು ಒಂದು ಮಾಡ್ತಾನೇ ಇರಬೇಕು. ಕೂಡ್ದಾಗಿದೆ ಅದು, ಶುರುವಿನಲ್ಲೇ ಜಾಗ್ರತೆ ಆಗಬೇಕಿತ್ತು, ಅದಕ್ಕೆ ಗೊತ್ತಾಗದೆ ಹೋತೇನ. 4 ದಿನ ಸ್ವಲ್ಪ ಇದಾದಮೇಲೆ ಸಮ ಆಗ್ತದೆ. ಎಂತಾರು ಒಂಚೂರು ಗಳಿಗಳಿಗೂ ಕೊಡ್ತಿರ್ಬೇಕು ತಿನ್ನೋಕ್ಕೆ. ಒಂದೇ ಸತಿ ಸೇರಲ್ಲಲ್ಲ, ಗೊತ್ತಾಗಲ್ಲ ಹುಡುಗರಿಗೆ. ನಮ್ಮ ಕಾಲದಲ್ಲಾದರೆ ಆ ಪೇರ್ಲೆಕಾಯಿ, ಹಲಸಿನಕಾಯಿ ಅವು ಇವು ಸಿಕ್ಕ ಬದ್ದಿದ್ದೆಲ್ಲ ತಿಂತಾ ಇರ್ತಿದ್ದು. ಈಗ ನಾವು ಎಲ್ಲಿ ಹಂಗೆ ಹೊಡೆದ್ಬಡ್ದು ತಿಂತಾವ್ರಿ. ನೀವು ಹಾಗೆ ಮಾಡಿದ್ರೆ ನಾನು ಹಾಗೆಲ್ಲ ಇಲ್ಲ. ನನ್ನ 2 ಹುಡುಗರು ಹೊಟ್ಟೆಲಿರೋಷ್ಟೊತ್ತಿಗೂ ನಾನು ಕಾಟಿಪುಟ್ಟಿ ಇದನ್ನೆಲ್ಲ ತಿನ್ನೋಕ್ಕೆ ಹೋಗಲ್ಲ. ನಮ್ಮಮ್ಮ ಬೈತಿತ್ತು ಆ ಥರ ಎಲ್ಲ ತಿನ್ನಬೇಡ ಅಂತ. ಮಾಡಿಕೊಟ್ಟು ಕಳಿಸ್ತಿತ್ತು ಅಲ್ಲಿಂದನೇ, ಏನೇನು ಬೇಕೋ ಎಲ್ಲ ಮಾಡಿಕೊಟ್ಟು ಕಳಿಸ್ತಿತ್ತು. ಕೊಟ್ಟು ಕಳ್ಸೋದಂದರೆ ನಂಗೆ ಒಬ್ಳಿಗಲ್ಲ, ಮನೇಲಿದ್ದರೆ ಎಲ್ಲರಿಗೂ. ನಂಗೇನು ಮಾಡಿದ್ರು ಎಲ್ಲರಿಗೂ ಅದನ್ನೇ ಮಾಡಿಕೊಟ್ಟು ಕಳಿಸ್ತಿತ್ತು. ನಮ್ಮಮ್ಮ ಸುಮ್ಮನೆ ಹೇಳೋದಲ್ಲ, ಇಷ್ಟ ಮಾಡೋದೇ ಅನ್ನಂಗಿಲ್ಲ. ನಮ್ಮ ಮನೇಲಿ ಇವರು ಅತ್ತೆಮ್ಮನೂ ಹೇಳೋರು, ನೀನು ಬಸ್ರೆ ಆದರೆ ಮಾರತಿ, ನಮಗೆಲ್ಲ ಒಂದು ಹಬ್ಬ ಇದ್ದಂಗೆ ಎಲ್ಲರಿಗೂ ಕೊಟ್ಟು ಕಳಿಸ್ತಾರೆ ನಿನ್ನಮ್ಮ ಅಂತ. ಏನೋ ಆ ಕಾಲ ಎಲ್ಲ ಹೋತು ಬಿಡಿ. ಹಾಂ ಹೌದಾನ. ಇದು ನನಗೆ ಅಂತಾರು ಮನೆಯಿಂದ ಮಾಡ್ಕಿ ಬರೋಣ ಅಂದರೆ ಎಂಥದ್ದು ಸೇರಲ್ಲ ಅಂತ ನಾನು ಕೇಳಿದಾಗ.
ಏನಾರು ತಿಂತೀಯೇನೆ ಬೇಕಾನೆ ಅಂತ ಕೇಳಿದ್ರೆ ನೀನು ಎಂಥದ್ದು ತಗೊಬರೋದು ಬೇಡ, ನೀನು ಬಾ ಸಾಕು ಅನ್ನಕ್ಕೆ ಹಾಕಿತ್ತವ ನಂಗೆ. ಮತ್ತು ಗಡ್ಬಿಡಿ ಆತಲ್ಲ ಹಾಗೆ ಬಂದೆ. ಈಗ ನೋಡೋಣ ತಿನ್ನೋದು ಎಂಥವ್ರು ತಿಂತದೆ ಅಂತ ಕಂಡ್ರೆ ಮಾಡಿಕೊಡ್ಬೋದಾ? ಅಲ್ಲ ಈಗೊಂದು ಕೆಲಸ ಮಾಡ್ಬೋದು. ಇದು ರೊಟ್ಟಿ ತಿನ್ಬೇಕು ಅಂತ ಅನ್ನಿಸ್ತದೆ ಅಂತೇಳಿ ಮೊನ್ನೆ 5 kg ರೊಟ್ಟಿ ಹಿಟ್ಟು ಮಾಡಿಸ್ಕೊ ಬಂದ ಇಟ್ಟದೆ ಗಂಡನ ಹತ್ರ. ಮಾಡಿಸ್ಕೊ ಬರೋಕ್ಕೆ ಹೇಳಿತ್ತು, ಮಾಡಿಸ್ಕೊ ಬಂದಿದ್ದ. 2 ರೊಟ್ಟಿ ಸುಡ್ಬೋದಿತ್ತೇನು? ತುಪ್ಪ ದನಿನ ತುಪ್ಪಕ್ಕೂ ರೊಟ್ಟಿಗೂ ಭಾಳ ಗನಾಗತ್ತದೆ. ಈಗ ಅದು ತಿನ್ನೋದಾದ್ರು ತಿನ್ಕೊಂಡ್ಲೆ. ಇವಾಗ ಎಷ್ಟು ತಾಡ್ತಿಂದ ಬರ್ತಾನೆ, ಇವರು ಬರ್ತಾರಲ್ಲ, ಎಲ್ಲರಿಗೆ 2 ತೊಟ್ಟು ಇಡ್ಬೋದಿತ್ತೇನು? ಹಾಗೆ ಮಾಡೋಣ. ಅಯ್ಯೋ ನಿನ್ನ, ನನ್ನ ಮಗಳಿಗೆ ನಾನು ಎಂಥಾರು ಮಾಡಿಕೊಡೋಣ ಅಂದರೆ ಮನೆ ಮಂದಿಗೆಲ್ಲ ಮಾಡಿಕೊಡ್ಬೇಕ ನಾನೀಗ? ತಾಯಿ ಎಲ್ಲರಿಗೂ ಮಾಡಿಕೊಟ್ಟು ಕಳಿಸ್ತಿದ್ರಂತ, ನಾನು ಕಾಣದೇ ಇದ್ದಿದ್ದು. ನಿನ್ನ ಬುದ್ಧಿವಂತಿಕೆ ಮಾತು ನಂಗೆ ಗೊತ್ತಾಗಲ್ಲ ಅಂತ ಮಾಡಿ ಏನು? ನೀ ಹೇಳಿದ್ರೆ ಹೇಳ್ದಲ್ಲೇ ಇರು. ನನ್ನ ಮಗಳಿಗೆ ಏನು ಬೇಕೋ ಅದನ್ನು ಮಾಡಿಕೊಡ್ತೀನಿ ನಾನು. ನಿಮ್ಮನ್ನೆಲ್ಲ ಸಾಕಕ್ಕೆ ಕುತ್ಕೊಳಲ್ಲ. ಯಾಂತ ಸರಿ ತಿಂತದ ಇಲ್ಲ ಅಂತ ಜ್ಞಾನ ಮಾಡ್ತಿದ್ದೀರೇನ? ಒಂದು ಪಕ್ಷ ತಿಂದೇ ಇದ್ರೆ ಉಳ್ದಾರು ತಿಂತಾರೆ, ಸುಮ್ಮನಿರಿ. ನಾನು ಒಂದು ಕೆಲಸ ಮಾಡ್ತೇನೆ, ಆಚೆಗೆ ಒಲೆಯಲ್ಲಿ ಒಳ್ಳೆ ಹಿಟ್ಟು ಮಗಿಸ್ತೀನಿ, ಬಟ್ಲು ಮರ್ಗಿನೂ ಒಳ್ಳೆ ಅದೇ. ನೀವು ತೊಟ್ಟು ಕೊಡಿ, ನಾನು ಬೇಯಿಸ್ತೀನಿ. ಬರೋರೊಳಗೆ ಎಲ್ಲ ಸಮ ಮಾಡಿಡೋಣ. ಏನು ಹೊಸ್ತು ಹಾವಾಗಿ ಬರ್ತಾರೆ. ನಮ್ಮ ಮನೆಯಲ್ಲೂ ಅಷ್ಟೇ, ಇವ್ರಿಗೆ ಸಾಯಂಕಾಲ ಸರಿಗೆ ಒಂಚೂರು ಅಂತಾರೆ ತಿಂಡಿ ಆಗ್ಬೇಕು. ನಿಮ್ಮನೆಲ್ಲ ಅಭ್ಯಾಸದ ಅಂತ ಗೊತ್ತಿರಲ್ಲ ನನಗೆ. ಇಲ್ಲಪ್ಪ ಅಭ್ಯಾಸ ಅಂತ ಏನಲ್ಲ, ಅಭ್ಯಾಸರಕ್ಕೆ ಮಾಡಿಕೊಡಾರ ಯಾರ? ನಿಮ್ಮ ಮಗಳಿಗೆ ಅಡುಗೆ ಕೊಟ್ಟಿಗೆ ಅದು ಇದು ಅಂತೇಳಿ ಒಂದೊಂದು ಹೊತ್ತಿನ ಮಾಡೋದೇ ಸಾಕು. ಮುದ್ದೆ ಬೇರೆ ಅಂತಾರೆ ಒಂಚೂರು ಕೇಂದ್ರ ನಂಗೆ ಸಾಧ್ಯ ಇಲ್ಲ ಅಂತದೆ. ನಾನು ಈ ವಯಸ್ಸಿಗೆ ಅಂಥ ರೊಟ್ಟಿ ತಡ್ತಾ ಕೂತ್ಕೊಂಡಾದ್ರೆ ಕೂಡ್ದು ಅಂತೇಳಿ ಹಂಗೆ ಬಿಟ್ಟಿದ್ದು. ತನಗೆ ತಿನ್ನಬೇಕು ಅನ್ನಂಗೆ ಆಗಿದೇನ ಅವ್ರದ್ದೆಲ್ಲ ಒಂದು ಹೆಳೆ. ಇನ್ನು ಒಡ್ಲಲ್ಲಿ ಏನದೆಯೋ. ಹಂಗಾರೆ ನೀವು ಕೆಲಸ ಮಾಡಿ, ಹಿಟ್ಟು ಮಗಿಸಿ ನಾನು ಬಂದು ತೊಟ್ಟು ಕೊಡ್ತೀನಿ, ಬೇಯಿಸ್ಬೋದು. ಹಂಗೆ ಬಾ ದಾರಿಗೆ. ನಾನು ನಿನ್ನೆ ಬಂದಲ್ಲಿಂದ ನೋಡ್ತಿದ್ದೀನಿ, ಮಗಳಾತು ಇದಾತು. ಮಗಳಿಗೆ ನಿಂಗೇನು ಬೇಕು, ಕುಡಿಯೋಕ್ಕೇನು ಬೇಕು, ತಿನ್ನೋಕ್ಕೇನು ಬೇಕು, ಸಾರ ಮಾಡ್ಸಾರ ಎಲ್ಲ. ಇನ್ನು ಏನು ರಾಜಕ್ಕಿಲ್ದಿದ್ದಾರೆ ಇವರೇ ಸೈ ಬಸ್ರಿ ಬಾಣ್ತಾರಾಗದು. ಇದು ಸರಿ ತಿನ್ನ ಹತ್ರ ಕೇಳ್ಕಿ ಬರೋದಾರು ಕೇಳ್ಕಿ ಬಲ್ಲಿ. ಬರೋ ಹೊತ್ತಾತು ಇವರುವ. ಇನ್ನು ನಾಳೆಗೆ ಎಷ್ಟು ಜನ ಇರ್ತಾರೋ ಎಂಥದ, ನಾಳೆ ಕೆಲಸ ಮಾಡ್ಕೋಬೇಕು. ಸಾಯಂಕಾಲಕ್ಕೆ ಈಗ ಸಾರು ಸಾಕಾಗಲ್ಲೇನ? ನಾವೇ ಆಗಿದ್ರೆ ಎಂತಾರೆ ಹಿಂಗೆ ಉಪ್ಪು ಮಜ್ಜಿಗೆ ಹಾಕಿ ನುಣ್ತಿದ್ದ. ಪಾಪ ನೀವು ಬಂದಿರಲ್ಲ, ಎಂಥರ ಅಂಚಕ್ಕೆ ಹಾಕ್ತೆ ಊಟ ಹಾಕಕ್ಕತ್ತದ. ನಮ್ಮನೇಲಿ ಇವ್ರು ಮತ್ತೇನಿಲ್ಲ. ಬೇಡ ಮತ್ತೊಂದು ಸತಿ ಕೇಳೋದೊಂದೇ ಅಂತ. ಅದು ತಿಂದು ಹಿಡ್ಸೋದು ಅಷ್ಟರಲ್ಲೇ ಅದೇ ಅಂತ ಮಿಕ್ಕಿ ತಿನ್ಬೇಕು ಅನ್ಸಿದ್ರೆ ಇದರಲ್ಲೇ ಒಂಚೂರು ತಗೋ ತಿನ್ನಲಿ. ಗಂಡಸ್ರಿಗೆಲ್ಲ ಮಾಡಿಡೋಣ ಒಂದು ಲೆಕ್ಕಕ್ಕೆ. ಹೌದು, ಸುಸ್ತಾಗಿ ಬರ್ತಾರಲ್ಲ, ಮನೆಗೆ ಬರೋಷ್ಟೊತ್ತಿಗೆ ಎಂಥಾರು ಒಂಚೂರು ತಿನ್ನೋಕ್ಕಿರ್ಬೇಕಂತ ಕಾಣ್ತದೆ. ನಮ್ಮನೇಲಿ ಇವ್ರಿಗೆ ಸಾಯಂಕಾಲ ಸರಿಗೆ ತಿಂಡಿ ಆಗಲೇಬೇಕು. ಇಲ್ಲ ಅಂತ ಹೇಳಿದ್ರೆ ತುಂಬ ಬರ್ತದೆ ಸಿಟ್ಟು. ಎಂತ ಮಾಡ್ತಿರ್ತೀರಿ ಮನೇಲಿ ಹೆಂಗಸರು? ಏನು ಅಷ್ಟು ವಯಸ್ಸಾತ ನಿಮ್ಗೆ? ಈಗ ಗಂಡಸರು ಕೆಲಸ ಮಾಡ್ಕೊ ಬರೋಷ್ಟೊತ್ತಿಗೆ ಒಂಚೂರು ಅಂತ ತಿನ್ನಕ್ಕೆ ಮಾಡಿಡೋಕ್ಕಾಗಲ್ಲನ ಅಂತ ಒಂದೇ ಒಂದಿನ ಹೆಂಗೆ ಇವ್ರಿಗೆ ಬೇಡ ಆಗ್ತದೇನೋ ಅಂತ ಏನೂ ಮಾಡಿಡ್ಲ. ಬೈದು ನಂದಿನಿಂದ ಏನು ಬೆಳಗಿನ ತಿಂಡಿ ಉಳಿದ್ರಾತಲ್ಲ, ಇಲ್ಲಿ ನಾನು ಬೇರೆ ಎಂತಾರು ಮಾಡೇ ಮಾಡ್ತೀನಿ. ಅವರು ಪಾಪ ಗಂಡಸ್ರು ಯಾರಿಗೆ ದುಡ್ಕು ಬರ್ತಾರಲ್ಲ, ಹಸು ಜಾಸ್ತಿ ಗಂಡಸ್ರಿಗೆ. ಅದು ಭೂಮಿ ಕೆಲಸ ಮಾಡೋಷ್ಟೊತ್ತಿಗೆ ಭಾಳ ಹಸು. ಸರಿತಾಗೆ ಬೇಕಾರೆ ಇನ್ನೊಂದು ಲೋಟ ಕುಡಿಯೋಕ್ಕೆ ಕೊಟ್ಟು ಬರ್ತೀನಿ. ತಿನ್ನೋಕ್ಕೆ ಅಂತ ಸೇರದೇ ಇದ್ರೆ ಕುಡಿಯೋದಾರು ಒಂಚೂರು ಘನ ಕುಡ್ಕೊತಾ ಇರಲಿ. ಇದು ಹೊತ್ತಾತ ಬಂತಲ್ಲ ಮರ, ಹಾಲು ಕರಿಯೋಕ್ಕೆ ಯಾರು ಬರ್ತಾರೆ? ಸರಿತಾಗಿನ್ನು ಹಾಲು ಕರಿಯೋಕ್ಕಾಗಲ್ಲ, ಹೇಳಿನಿ ಹಾಲ್ಗಿಲ್ ಕರಿಯೋಕ್ಕೆ ಕೂರ್ಬೇಡ ಇನ್ನು ಅಂತ. ಯಾರು ಒಂದು ಜನ ಮಾಡ್ಬೇಕಾಗ್ತದೆ. ಇವು ಹಂಗೀಗ ಕೂಡ ಸಿಗ್ಬೇಕಂದ್ರೆ ಜನ ಎಲ್ಲಿ ಸಿಗ್ತಾರೆ? ಗುಂಡು ಈಗ ಸುಸ್ತಾಗಿ ಬರ್ತಾನೆ ನಮ್ಮರ. ಕರಿತಿದ್ದ ಮನೆಯಲ್ಲೇ ಇದ್ದಿದ್ರೆ ಹಾಲು ಕರಿತಿದ್ದ ಎಂತ? ಹಂಗಾರತ್ಲಾಗ ನೀವು ಹಾಲು ಕರ್ಕೊಂಡೆ ಆಮೇಲೆ ರೊಟ್ಟಿ ಮಾಡೋಕ್ಕೆ ಶುರು ಮಾಡ್ತೀರಾ?